ನಮಸ್ಕಾರ ವೀಕ್ಷಕರೇ, ಜೆಬಿಎಂ ಟಿವಿಗೆ ಸ್ವಾಗತ. ನಾನು ವೀರೇಶ್ ಬೊಳಗೇರ್. ಮೇ 7ರಂದು ನಡೆಯಲಿರುವ ಲೋಕಸಭಾ ಚುನಾವಣಾ ಪ್ರಯುಕ್ತ ರಾಮದುರ್ಗ ಪಟ್ಟಣದಲ್ಲಿ ಪೊಲೀಸ್ ಪಥಸಂಚಲನ ನಡೆಯಿತು. ನಿನ್ನೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾರೂ ಭಯಭೀತರಾಗದೆ ನಿರ್ಭೀತಿಯಿಂದ ಮತ ಚಲಾಯಿಸಬೇಕೆಂದು ರಾಮದುರ್ಗ ಪಟ್ಟಣದ ಸಾರ್ವಜನಿಕರಿಗೆ ಒಂದು ಸಂದೇಶ ರವಾನಿಸುವ ನಿಟ್ಟಿನಲ್ಲಿ ರಾಮದುರ್ಗ ಪಟ್ಟಣದ ಸಿಪಿಐ ಅಂದರೆ ಆವೃತ್ತ ನಿರೀಕ್ಷಕರಾದ ಐಆರ್ ಪಟ್ಟಣ ಶೆಟ್ಟಿ ಇವರ ನೇತೃತ್ವದಲ್ಲಿ ಪೊಲೀಸ್ ಪಥಸಂಚಲನವನ್ನು ಏರ್ಪಡಿಸಿದ್ದರು. ರಾಮದುರ್ಗ ಪೊಲೀಸ್ ಠಾಣಾ ಆವರಣದಿಂದ ಹೊರಟ ಪಥಸಂಚಲನ ರಾಮದುರ್ಗದ ಪ್ರಮುಖ ಬೀದಿಗಳೆಂದರೆ ಅಂದರೆ ಹುತಾತ್ಮ ಚೌಕ್, ಜುನಿಪೇಟೆ, ತೇರ್ ಬಜಾರ, ಮಿನಿ ವಿಧಾನಸೌಧ ಮಾರ್ಗವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮತ್ತೆ ಪೊಲೀಸ್ ಠಾಣಾ ಆವರಣಕ್ಕೆ ಬಂದು ಸೇರಿತು. ಈ ಒಂದು ಪಥಸಂಚಲನದಲ್ಲಿ ಐಆರ್ ಪಟ್ಟಣ ಶೆಟ್ಟಿ ಹಾಗೂ 3 ಜನ PSIಗಳು, 8 ಜನ ASIಗಳು, 80ಕ್ಕೂ ಹೆಚ್ಚು ಜನ ಕಾನ್ಸ್ಟೇಬಲ್ಗಳು ಮತ್ತು ಗುಜರಾತ್ದಿಂದ ಆಗಮಿಸಿದ ಪೊಲೀಸ್ ಫೋರ್ಸ್ ಎಲ್ಲರೂ ಸೇರಿ ಈ ಒಂದು ಪಥಸಂಚಲನವನ್ನು ನಡೆಸಿ ಸಾರ್ವಜನಿಕರಿಗೆ ನಿರ್ಭೀತವಾಗಿ ಮತ ಚಲಾಯಿಸಿ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ. मित्र बड़ा बंडू ले जा बैठ में આટલામાં છે ને આમ આ પૂરા છે